ಕೇವಲ 10 ನಿಮಿಷದಲ್ಲಿ ಯಾವ ರೀತಿ ಮಸಾಲೆ ಹಾಕಿ ರೊಟ್ಟಿ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. 1 ಕಪ್ಪಷ್ಟು ಕ್ಯಾರೆಟ್ ತುರಿ, 1 ಕಪ್ಪಷ್ಟು ಸೌತೆಕಾಯಿ, 1 ಕಪ್ಪಷ್ಟು ಸಬ್ಬಕ್ಸಿ ಸೊಪ್ಪು ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಸುಮಾರು 4 ಜನಕ್ಕೆ ಮಾಡ್ತಿರೋದ್ರಿಂದ ಒಂದು 2 ಈರುಳ್ಳಿನ ಫೈನ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ. ಬ್ಲೆಂಡರಲ್ಲಾದರೂ ಸರಿ, ಕೈಯಲ್ಲಾದರೂ ಸಣ್ಣಕ್ಕೆ ಹೆಚ್ಕೊಳ್ಳೋಣ. ಅದಕ್ಕೆ ಹಸಿಮೆಣಸಿನ್ಕಾಯಿ, 1 ಟೀ ಸ್ಪೂನಷ್ಟು ಎಳ್ಳು ಮತ್ತು ಜೀರಿಗೆ ಹಾಕ್ಕೊಂಡು, ಅಕ್ಕಿ ಹಿಟ್ಟು 4 ಜನಕ್ಕೆ ಎಷ್ಟು ಬೇಕೋ ಅಂದರೆ ಸುಮಾರು 2 ಲೋಟದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಆದಷ್ಟು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ಕಲಿಸ್ಕೊಳ್ತಿದ್ದೀನಿ. ಉಗುರು ಬೆಚ್ಚಗಿರೋ ನೀರಲ್ಲಿ ಕಲಿಸೋ ಉದ್ದೇಶ ಇಷ್ಟೇ, ತೆಳ್ಳಗೆ ಬರುತ್ತೆ ರೊಟ್ಟಿ ಮತ್ತು ಸಾಫ್ಟಾಗಿರುತ್ತೆ, ಮೃದುವಾಗಿರುತ್ತೆ. ಓಕೆನಾ. ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ವಿಶೇಷವಾದ ಟೇಸ್ಟ್ ಸಿಗುತ್ತೆ. ಸೌತೆಕಾಯಿ ಹಾಕೋದ್ರಿಂದ ನಿಮಗೆ ನೀರಿನ ಅಗತ್ಯ ಜಾಸ್ತಿ ಇರಲ್ಲ. ರೊಟ್ಟಿ ಕಲಿಸ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಮನೇಲಿ ಒಂದು ಸಲ ಟ್ರೈ ಮಾಡಿ. ಡೈರೆಕ್ಟಾಗಿ ತವಕ್ಕೆ ತಟ್ತಾ ಇದ್ದೀನಿ ನಾನು. ಈ ಥರ ತೆಳ್ಳಗೆ ನೋಡಿ, ಎಷ್ಟು ತೆಳ್ಳಗೆ ಬೇಕೋ ತಟ್ಕೊಂಡು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ಅದನ್ನು ಬೇಯಿಸ್ಕೊಳ್ಳೋಣ. ತುಂಬ ರುಚಿ ಇರುತ್ತೆ. ಇದಕ್ಕೆ ಮೇಲ್ಗಡೆ ಒಂದು ಚಮಚ ತುಪ್ಪ ಹಾಕಿದ್ರೆ ಸಾಕು. ಚಟ್ನಿ ಬೇಕು, ಪಲ್ಯ ಬೇಕು ಅಂತ ಏನಿಲ್ಲ. ಯಾಕಂದರೆ ಮಸಾಲೆಲೇ ಎಲ್ಲ ಇರುತ್ತೆ, ಜೀರಿಗೆ, ಎಳ್ಳು, ಹಸಿಮೆಣಸಿನ್ಕಾಯಿ ಎಲ್ಲ ಇರುತ್ತೆ. ಸೊ ಎಷ್ಟು ತೆಳ್ಳಗಿದೆ ನೋಡಿ. ನೀವು ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ, ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಹೊಸಬರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ನೋಡಿ ಯಾವ ರೀತಿ ರೆಡಿ ಆಗಿದೆ ಅಂತ. ಥ್ಯಾಂಕ್ ಯು.